ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಪ್ಲೀಸ್. ಇವರಿಬ್ಬರು ನಮ್ಮ ಫ್ರೆಂಡ್ಸು ಮತ್ತು ನಾವು ಸರ್ ಹೋಗ್ತಾ ಇದ್ದೇವೆ ತಿರುಪತಿಗೆ. ಪ್ರಿಯಾ ಎಕ್ಸ್ಪ್ರೆಸ್ ಇದೆ ಟ್ರೈನ್. ಬಹಳ ದಿನಗಳಿಂದ ನಾನು ಮತ್ತು ನಮ್ಮ ಫ್ರೆಂಡ್ಸ್ ತಿರುಪತಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ಅದಕ್ಕೆ ಟೈಮ್ ಕೂಡಿ ಬರ್ತಿರಲಿಲ್ಲ. ಹೀಗೆ ಒಂದಿನ ಇಬ್ಬರು ಕೂಡಿ ವಿಚಾರ ಮಾಡ್ತಾ ಕೂತ್ಕೊಂಡಾಗ ಪಾಸ್ ತಗೊಂಡೇ ಬಿಡೋಣ ಮತ್ತು ತಿರುಪತಿಗೆ ಟ್ರೈನ್ ಬುಕ್ ಮಾಡೇ ಬಿಡೋಣ ಅಂತ ವಿಚಾರ ಮಾಡಕತ್ತಿದ್ದು. ಅದೇ ಪ್ರಕಾರ ಇಬ್ಬರು ಪಾಸ್ ತಗೊಂಡು ಮತ್ತು ಹೋದವರ ಟ್ರೈನ್ಗೆ ಬುಕ್ ಮಾಡೇ ಬಿಟ್ವಿ ಸ್ನೇಹಿತರೆ. ಆದರೆ ನಮಗೊಂದು ಸಮಸ್ಯೆ ಉಂಟಾಗಿಬಿಡ್ತು ಸ್ನೇಹಿತರೆ. ಅದೇನೆಂದರೆ, ಹೋಗೋವಾಗ ಟ್ರೈನ ಬುಕ್ ಆಯಿತು, ಆದರೆ ಬರುವಾಗ ವೇಟಿಂಗ್ ಲಿಸ್ಟ್ ತೋರ್ಸಾಕೈತು. ಆವಾಗ ನಾವು ಏನು ಮಾಡೋದು, ನಮ್ಗೆ ಬುಕ್ಕರ ಮಾಡಿಬಿಟ್ಟಿದ್ದೇವೆ, ಆದರೆ ವೇಟಿಂಗ್ 115 ವೇಟಿಂಗ್ ತೋರಿಸ್ತಾ ಇತ್ತು. ಇನ್ನೇನು ಇದನ್ನು ಕ್ಯಾನ್ಸಲ್ ಮಾಡಿ ಮತ್ತು ಬೇರೆದು ಬುಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಆದರೆ ನಾ ಏನು ಹೇಳಕೈತೀನಿ, ಬೇಡ ಇದೇ ಇರಲಿ, ನೋಡೋಣ ಕನ್ಫರ್ಮ್ ಆಗ್ತೈತೆ ಅಂತ ವಿಚಾರ ಮಾಡ್ತಾ ಇದ್ವಿ. ಕೊನೆಗೆ ಲಾಸ್ಟಕ್ಕೆ ತತ್ಕಾಲ್ರ ತೆಗಿಸ್ಕೊಳ್ಳೋಣ ಅಥವಾ ಕ್ಯೂದಾಗರ ಕನ್ಫರ್ಮ್ ಮಾಡಿಸ್ಕೊಂಡು ಹೋಗೋಣ ಅದೇ ಡೇಟ್ಗೆ ಅಂತ ವಿಚಾರ ಮಾಡಕತ್ತಿದ್ದು. ಆದರೆ ಹಿಂಗೆ ವಿಚಾರ ಮಾಡ್ತಾ ಅದೇ ಸುಮ್ಮನೆ ಆಗ್ತಾ ಹಿಂಗೆ ದಿನ ಹೋದಂಗೆ ಏನಾಕೈತು, ವೇಟಿಂಗ್ ಲಿಸ್ಟ್ ಕಡಿಮೆ ಆಗ್ತಾ ಬರೋಕೈತು. ಇನ್ನೇನು ನಾಳೆ ಹೋಗ್ಬೇಕಂದ್ರೆ ಇವತ್ತು ಬಂದಾಗ 30 ವೇಟಿಂಗ್ ತೋರ್ಸಾಕೈತು. ಆದರೂ ಗಟ್ಟಿ ಧೈರ್ಯ ಮಾಡಿ ಹೋಗ್ತಾ ಇದ್ದೇವೆ. ಇನ್ನು ಬರೋದು ಏನು ವೇಟಿಂಗ್ ಕನ್ಫರ್ಮ್ ಆಕತ್ತೋ ನೋಡಬೇಕು. ಇದನ್ನು ನಿಮಗೆ ಕೊನೆಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಲಾಸ್ಟದಲ್ಲಿ ಕನ್ಫರ್ಮ್ ಬರುವಾಗ ನಿಮ್ಗೆ ಅದು ಗೊತ್ತಾಗತ್ತೆ. ನಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನೋಡ್ತಾ ಇರ್ಬೋದು, ನಾವು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ದಲ್ಲಿ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನ ಒಂದು ದೃಶ್ಯ. ಇಲ್ಲಿ 15 ನಿಮಿಷ ನಿಲ್ತೈತಿ ಈ ಗಾಡಿ. ಇವ್ರದ್ದು ಮೆಟ್ಲು ಬರ್ತ್ ಬಂದಿದೆ. ಇನ್ನೊಬ್ಬರದು ಇಲ್ಲೇ ಅಪ್ಪರ್ ಬಂದಿದೆ ನೋಡಿ ಫ್ರೆಂಡ್ಸ್. ಅಪ್ಪರ್ ಮೇಲೆ ಬಂದಿದೆ. ನಮ್ಮದು ಮೆಟ್ಲನ ಬಂದಿದೆ, ತೋರಿಸ್ತೀನಿ ನೋಡಿ. ತಿರುಪತಿಗೆ ನಾವು ಸರಿಯಾಗಿ ಮುಂಜಾನೆ 8 ಗಂಟೆಗೆ ಬಂದ್ವಿ ಸ್ನೇಹಿತರೆ. ಈಗ ನಾವು ಪ್ರೈವೇಟ್ ಇಲ್ಲಿ ವೆಹಿಕಲ್ ಮುಖಾಂತರ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನೋಡಿದೆ ನಾವು ಆನ್ ದ ವೇ ಇದ್ದೇವೆ. ಇದು ಬ್ರಿಡ್ಜ್ ಮ್ಯಾಗಿಂತ್ರ ನಾವು ಹೋಗಬೇಕು. ಇಳಿದಕಸೆ ಮತ್ತು ಅಲ್ಲಿ ಸುಂದರವಾದ ಬೆಟ್ಟ ಗುಡ್ಡಗಳ ನಡುವೆ ನಾವು ಸಾಗಿ ಹೋಗಬೇಕು. ಹೋಗುವಾಗ ಸುತ್ತಮುತ್ತಲಿನ ಬೆಟ್ಟಗಳು, ಇಳಿಜಾರ ಪ್ರದೇಶಗಳನ್ನು ನೀವು ಇಲ್ಲಿ ನೋಡಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟೊಂದು ಸುಂದರವಾದ ಬೆಟ್ಟ ಕಾಣ್ತಾ ಇದೆ, ಮನಮೋಹಕವಾಗಿರುತ್ತೆ. ಇದನ್ನು ಮೊಬೈಲ್ದಾಗ ನೋಡೋಕ್ಕಿಂತ ಇಲ್ಲಿ ಕಣ್ಣಾರೆ ನೋಡಿದರೆ ಎಷ್ಟೊಂದು ಸುಂದರವಾಗಿ ಕಾಣ್ತೈತೆ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಹೋಗುವ ದಾರಿಗಳಲ್ಲಿ ಇಂಥ ಸುಂದರವಾದ ತಿರುಪತಿಯ ಕಮಾನುಗಳನ್ನು ನಿಲ್ಲಿಸಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಮೂರ್ತಿಗಳನ್ನು ಹೋಗುವ ದಾರಿ ಮಧ್ಯೆ ಅದು ಸುಂದರವಾಗಿ ಕಾಣ್ತೆ ಅಂತ ಹೇಳಬೇಕು ಇಷ್ಟಪಡ್ತೀನಿ. ನೋಡ್ತಾ ಇರೋ ಹಾಗೆ ಇರಲಿ ಅಂತ ಇದನ್ನ ಈ ವಿಡಿಯೋ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ, ಪ್ರತಿಯೊಂದು ಇದರಲ್ಲಿ ಹಿಂಗೆ ದಾಟಿ ಹೋಗ್ಬೇಕಾದ್ರೆ ನಿಂತ ಸುಂದರವಾದ ಕಮಾನುಗಳನ್ನು ನಿಲ್ಲಿಸಿದ್ದಾರೆ. ಅದೊಂದು ಪ್ರವಾಸಿಗರನ್ನು ಆಕರ್ಷಿಸ್ತದೆ ಅಂತ ಹೇಳಕ್ಕೆ ಬಯಸ್ತೀನಿ. ನಾವು ತಿರುಪತಿಯಿಂದ ಟ್ರೈನಿಗೆ ಬಂದಿದ್ವಿ. ಈಗ ಅಲ್ಲಿ ವೆಹಿಕಲ್ ಮುಖಾಂತರ ಹೋಗ್ಬೇಕಾದ್ರೆ 100-120 ರೂಪಾಯಿ ತೊಗೋತಾರೆ. ಬೈಸಿಗಾದರೆ 90 ರೂಪಾಯಿ ತೊಗೋತಾರೆ. ನಾವು ರಿಕ್ಷಾಕ್ಕೆ ಹೋಗತ್ತೀವಿ ಅಂದಮೇಲೆ 100 ರೂಪಾಯಿ ಅಂದರು, ಅದಕ್ಕೆ ಸಂಬಂಧ ನಾವು ರಿಕ್ಷಾಕ್ಕೆ ಹೋಗತ್ತೀವಿ. ಬೈಸಿಗಾದರೆ ಈ ರೀತಿ ಮೊಬೈಲ್ ತೆಗೆದು ವಿಡಿಯೋ ಮಾಡೋಕ್ಕೆ ಅಷ್ಟು ಸರಿಯಾಗಲ್ಲ. ಅದ್ರ ಸಂಬಂಧ ನಾವು ರಿಕ್ಷಾದಾಗ ಹೋಗತ್ತಿದ್ದೆ. ನೋಡ್ಬೋದು, ಗುಡ್ಡ ಅಂತ ಎತ್ತರವಾದ ಗುಡ್ಡ ಇಲ್ಲಿ ನೀವು ನೋಡ್ಬೋದು. ಹಾಗೆ ನೋಡಿ, ಇಲ್ಲಿ ಈ ಮೂರ್ತಿ ಗುಡಿ ಥರ ಇದನ್ನು ಮಾಡಿದ್ದಾರೆ ಇಲ್ಲಿ. ಅದೇ ಈಗ ನಾವು ಇಲ್ಲೇ ಚೆಕ್ಕಿಂಗ್ ಮಾಡ್ತಾರೆ. ಈಗ ಚೆಕ್ಕಿಂಗ್ ಮಾಡಿದ ಬಳಿಕ ನಮ್ಮ ಬ್ಯಾಗ್ಗಳೆಲ್ಲ ಇಲ್ಲಿ ಚೆಕ್ ಮಾಡಿ ಕಸಿ ನಮ್ಮನ್ನು ಒಳಗೆ ಬಿಡ್ತಾರೆ. ಇಲ್ಲಿ ಚೆಕ್ ಪೋಸ್ಟ್ ಇದೆ ಇಲ್ಲೇ ನೋಡ್ಬೋದು. ಈಗ ನಮ್ಮ ಗಾಡಿ ನಿಂತಿದೆ. ಈಗ ನಾವೆಲ್ಲರೂ ಇಲ್ಲಿ ಬ್ಯಾಗದು ಎಲ್ಲ ನಮ್ಮ ಚೆಕ್ ಮಾಡಿಸ್ಕೊಂಡು ಕಸೆ ನಾವು ಮುಂದೆ ಹೋಗಬೇಕು ತಿರುಪತಿಗೆ. ನೋಡಿ ಫ್ರೆಂಡ್ಸ್, ನಾವೀಗ ಇಲ್ಲೇ ಗುಡ್ಡ ಹತ್ತಾಗ್ತಾವಾಗ ಗಾಡಿ ಬಾಡಿಗೆ ಮಾಡ್ಕೊಂಡು ಈಗ ನೋಡ್ತಾ ಇಲ್ಲ. ಈಗ ಬ್ಯಾಗ್ ಚೆಕ್ ಮಾಡ್ತಾರೆ ಎಲ್ಲರದು. ಈಗ
ಆ ಬ್ಯಾಗ್ ಚೆಕ್ ಮಾಡ್ಕೊಂತ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋದು. ನೋಡ್ತಾ ಇರ್ಬೋದು ಇಲ್ಲಿ ಇವೆಲ್ಲ ಗಾಡಿಗಳು ಈಗ ಗಾಡಿ ಚೆಕ್ ಮಾಡಿ ಮುಂದೆ ಬಿಡ್ತಾರೆ. ಈಗ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಸುಂದರವಾದ ಗುಡ್ಡ ಬೆಟ್ಟ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ದು ಎಲ್ಲ ಫೋಟೋ ತಗೊಳತ್ತರು ದುಡ್ಡದಂತ ಇಲ್ಲಿ ನಿಂತ್ಕಸಲ್ಲ. ಗಾಡಿ ನೋಡಿ, ರೈಟ್ ನೋಡಿ ನಮ್ಮ ಗಾಡಿ ಬಂತು ಚೆಕ್ ಆಯ್ತು ಕಸ. ಇನ್ನು ಹಚ್ಕೊಂಡಿರ್ತೇವೆ ಗಾಡಿ ಮೇಲೆ ಹೋಗೋದೇನ ನೋಡ್ತಾ ಇರ್ಬೋದು. ಏನು ಡೈರೆಕ್ಟ್ ಇನ್ನು ತಟ್ಟಕ ಹೋಗೋದು ನೋಡ್ರಿ. ಗಾಡಿ ಹಾಕ್ಕೊಂತೇವ್ರಿ. ಈಗ ಇನ್ನು ಡ್ರೈವರ್ ಬಂದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಬಂದೀವಿ. ನಾಷ್ಟ ಅದು ಮಾಡಿ ಬಂದೆವು. ಇನ್ನು ಗಾಡಿ ಸ್ಟಾರ್ಟ್ ಆದ ನೋಡಿ ಹೋಗ್ತವೇನ ಕಟ್ಟ ಹತ್ತಚ್ಚ ಮಾಡ್ಯಾರಪ್ಪ, ಅಷ್ಟು ಮಾಡ್ಯಾರ. ಭಾಳ ಕಣಿ